ಶ್ರೇಷ್ಠ ರಾಮಾಯಣ ರಚಿಸಿದ ವಾಲ್ಮೀಕಿ. ವಾಲ್ಮೀಕಿ ಋಷಿಯಾಗುವ ಮೊದಲು ಒಬ್ಬ ಬೇಡನಾಗಿದ್ದ. ಮುಂದೆ ರತ್ನಾಕರ ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಯಿತು. ವಾಲ್ಮೀಕಿಯವರು ಪರಮಾತ್ಮ ಶ್ರೀರಾಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತ ಹುತ್ತ ಬೆಳೆದಿತ್ತು. ಹುತ್ತ ಅಂದರೆ ವಾಲ್ಮೀಕ. ಆ ವಾಲ್ಮೀಕವನ್ನು ಭೇದಿಸಿಕೊಂಡು ಹೊರಗೆ ಬಂದಿದ್ದರಿಂದ ವಾಲ್ಮೀಕಿ ಎಂಬ ಹೆಸರು ರೂಢಿಗೆ ಬಂತು. ವಾಲ್ಮೀಕಿಯವರು ಮೂಲತಃ ಒಬ್ಬ ದರೋಡೆಕೋರರಾಗಿದ್ದರು. ನಂತರ ಆಧ್ಯಾತ್ಮಿಕ ಪರಿವರ್ತನೆಗೊಂಡು ಋಷಿಯಾದರು. ಸೀತಾದೇವಿಯು ವನವಾಸದಲ್ಲಿದ್ದಾಗ ವಾಲ್ಮೀಕಿಯ ಮಹರ್ಷಿಗಳ ಕುಟೀರದಲ್ಲಿ ಆಶ್ರಯ ಪಡೆದಿದ್ದರು. ಲವ ಮತ್ತು ಕುಶರೂ ಸಹ ವಾಲ್ಮೀಕಿಯ ಆಶ್ರಮದಲ್ಲಿಯೇ ಜನಿಸಿದರು. ವಾಲ್ಮೀಕಿ ರಾಮಾಯಣವು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜೀವನದ ಕಥೆಯನ್ನು ಹೇಳುತ್ತದೆ ಮತ್ತು ನಂತರದ ಅನೇಕ ಕಾವ್ಯಗಳು, ನಾಟಕಗಳು ಮತ್ತು ಕಾದಂಬರಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ರಾಮಾಯಣವನ್ನು ಓದುವ ಮೂಲಕ ವಾಲ್ಮೀಕಿಯ ಜೀವನ ಮತ್ತು ಬೋಧನೆಗಳನ್ನು ನೆನಪಿಸಿಕೊಳ್ಳುತ್ತಾರೆ.